A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಕಾರಣ ಅಂತಂದ್ರೆ ಈ 19ನೇ ತಾರೀಕಿನಲ್ಲಿ ಇನ್ನೊಂದು 2-3 ದಿನದಲ್ಲಿ ಬೆಂಗಳೂರಾಗ ಬೃಹತ್ ಪ್ರಮಾಣದಾಗ ಒಡ್ಡರ ಸಮಾಜದವರು ಗೋಯಿ ಸಮಾಜದ ಆಂದೋಲನ ಅಂತ ದೊಡ್ಡ ಪ್ರಮಾಣದ ಆಂದೋಲನ ಮಾಡ್ತಾ ಇದ್ದಾರೆ. ಇವತ್ತು ನಾವು ಬಿಜಾಪುರದಾಗ ಮಾಡ್ಲಿಕ್ಕೆ ಕಾರಣ ಅಂದ್ರೆ ಇದೇ. ಅದನ್ನ ನಡಿಗಿರುವ ಅದು ನಡೆಸಲಿ ಅವರು ಆರು ಗೋಯಿ ಅಂತ ಪದ ಯೂಸ್ ಮಾಡಿದ್ರೆ ಒಡ್ಡರ ಜನಾಂಗದಲ್ಲಿ ಅದಕ್ಕೆ ಮಾಡ್ಕೊಂಡ್ರೆ ನಮ್ದೇನು ಅಡ್ಡಂತರ ಇಲ್ಲ. ಒಂದೇದು. ಮತ್ತೆ ಇನ್ನೊಂದು ಗೋಯಿ ಅಂತ ಯೂಸ್ ಮಾಡ್ಕೊಂಡಿದ್ದಕ್ಕ ನಮ್ಮ ಮೂಲ ಬೋಗಿ ಏನು ಮೇಲೆ ಅಥವಾ ಪಲ್ಲಕ್ಕಿ ಹೊರೋದಲ್ಲ, ಆ ಮೂಲ ಬೋಗಿ ಸಮಾಜದವರು ನಮ್ಮದೇ ಬೋಗಿ ಅಂತ ಹೇಳಿಸಿದ್ರೆ ಅದನ್ನ ಕನ್ಫ್ಯೂಸ್ ಹಾಕಿಸಿದ್ರೆ ಆ ಒಂದು ಸಮಾವೇಶಕ್ಕೆ ಹೋಗ್ಬಾರ್ದಂತ ನಮ್ಮ ಮೂಲ ಬೋಗಿ ಅಥವಾ ಮೇಲೆ ಅವರು ಪಲ್ಲಕ್ಕಿ ಜನರಲ್ಲಿ ವಿನಂತಿ ಮಾಡ್ಕೊತೀವಿ ತಮ್ಮ ಮೂಲಕ. ಈಗಾಗಲೇ ಈಗ ನಮ್ಮೆಲ್ಲ ಅನೇಕ ಹಿರಿಯರು ಹೇಳ್ದಂಗ ನೂರಾರು ಒಂದು ಸೂರ್ಯ 100 ಸತ್ಯ ಆಗ್ತೈತಿ ಅಂತ ತಿಳ್ಕೊಂಡಾರ. ಆ ತರ ಅವ್ರು ಮಾಡ್ತಾ ಇದಾರೆ. ನಾವೇ ಬೋಗಿ ನಾವೇ ಬರ್ತೇವೆ. ಬೋಗಿ ಆಕ್ಚುಲಿ ಇದ್ದೀವಿ ನಾವು. ಯಾಕಂದ್ರೆ ನಮಗೆ ಗೌರ್ಮೆಂಟ್ ಫಾರ್ಮೇಶನ್ ಅದ ಏನ್ 1950 ಆಗಲ್ಲ. ಅವಾಗ 6 ಜಾತಿಗಳಿದ್ದು SC ಪಟ್ಟಿನಲ್ಲಿ ಕೊರಮ, ಕೊರಚ, ಲಂಬಾಣಿ, ಬೋಯಿ ಅಂತ. ಆ ಪಟ್ಟಿ ಸಹಿತ 3 ಪಟ್ಟಿ ಒಳಗೆ ನಾವು ಅದೇವು. ಅವ್ರದ್ದು 2002ರಲ್ಲಿ ಆದೇಶ ಆಯ್ತು. ಅದು ಬೋಗಿ ಅಂತ ಆಗಿರೋದು. BHO ವಾಯ ಅಥವಾ BO ವಾಯ ಅಂತ ಹೇಳ್ತಾರೆ. ಅದು ಇನ್ನೂ ಸ್ಟಾರ್ಟಿಂಗ್ ನಲ್ಲಿ ಹೇಳಿದಾಗ ಅದು 2A ಕೆಟಗರಿಯಲ್ಲಿ ಬರ್ತದೆ ಅಂತ ಇಷ್ಟೇ ಆಗ್ಯದ. ಪ್ರವರ್ಗ 1 ಬರ್ತದೆ BHO ವಾಯ ಅಥವಾ BO ವಾಯ. ಇದಕ್ಕಿಷ್ಟೆಲ್ಲ ಸಾಕ. ಈಗ ನಾವು ಬಾಯಿ ಮುಖಾಂತರ ಹೇಳ್ತಾ ಇಲ್ಲ, ಸರ್ಕಾರದ ಸುತ್ತಲಿರುವ ಆದೇಶಗಳದಾವ. ಅವ್ರು ಎಷ್ಟೋ ಜನರಿಗೆ ವಿನಾಯಾಸ ತೊಂದರೆ ಕೊಟ್ಟಾರ. ನಮ್ಗೆ ತೊಂದರೆ ಕೊಟ್ಟು ತಾತ್ಕಾಲಿಕವಾಗಿ ಈಗ ನೌಕರಿ ಮಾಡೋಂಥವ್ರಿಗೂ ತಾತ್ಕಾಲಿಕವಾಗಿ ಅವ್ರ ತೊಂದರೆ ಅಥವಾ ಸಸ್ಪೆನ್ಷನ್ ದಲ್ಲಿ ಇಡೋದು ಆ ತರ ಮಾಡಿದಾರೆ. ಆದ್ರೆ ಯಾವಾಗ ನಾವು ಕೋರ್ಟ್ ಮುಖಾಂತರ ಎಷ್ಟು ಕೇಸ್ ಇರ್ತಾವೆ, ಎಷ್ಟು ಕೇಸ್ನಾಗ ನಾವು ಕೋರ್ಟಿಗೆ ಹೋಗೋದು ಗೆಲುವು ನಮ್ಮಂತ ಆಗ್ಯಾರ. ಒಂದು 16-17 ಆರ್ಡರ್ಸ್ ಆಗಿದೆ ಸದ ನಮ್ದು ಸರ್ಕಾರದ್ದು. ಆ 16 ಆದೇಶದಾಗ ನಾವೇ ಮೂಲ ಮೂವಿ ನಾವು SC ಅಂತ ಕೊಟ್ಟಿದ್ದಾರೆ. ಸೊ ಅವರು ಹೋರಾಟ ತಮ್ಮದು ಒಡ್ಡರ ಜಾತಿ ತಗೊಳ್ಳಿ ಬೋಯಿ ಅಂತ, ಅಥವಾ ಬೋಯಿ ಅಂತಲ್ಲ, ಒಡ್ಡರ ಜಾತಿಗೆ SC ಅಂತ ತೋದಿರ್ತು ನಮಗೇನು ಇದು ಇಲ್ಲ, ತೊಂದರೆ ಇಲ್ಲ. ಆದ್ರೆ ನಮಗ್ ಕೊಡಬೇಡ್ರಿ, ನಾವು ಮೂಲ ಬೋಯಿ ಇದೇವು ಅವ್ರ ಅನ್ನತ್ತಿ ಹೋರಾಟ ಮಾಡ್ತಾರಲ್ಲ, ಇದು ಭಾಳ ಇರ್ತಪ್ಪ. ಅದಕ್ಕೆ ಹೇಳ್ತಾ ಇದೀನಿ, ಒಂದು 100 ಸರ್ತಿ ಸುಳ್ಳು ಹೇಳಿದ್ರೆ ಅದು ಸತ್ಯ ಆಗ್ತದೆ. ಅವ್ರು ಚೆನ್ನಾಗಿದ್ರೆ ಅದನ್ನ ತೆಗೆದು ಹಾಕ್ಬೇಕು. ನಮ್ಮ ಬೋಯಿ ಸಮಾಜ ಜಾಗೃತಗೊಂಡಾಗ ನಾವು ಎಲ್ಲರೂ ಶೈಕ್ಷಣಿಕವಾಗಿರಿ. ಮೊದಲು ನಮ್ಗೆ ಶಿಕ್ಷಣ ತೊಂದರೆ ಇತ್ತು, ಆರ್ಥಿಕವಾಗಿ ಹಿಂದುಳಿದಿದ್ದೆವು, ಸಂಘಟನೆಯಲ್ಲಿ ಹಿಂದುಳಿದಿದ್ದೆವು. ಹೀಗಾಗಿ ಈಗೆಲ್ಲ ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರ್ತಾ ಇದ್ದೆವು. ಇದೆಲ್ಲಾನು ನಾವು ಎಲ್ಲ ಜಿಲ್ಲೆಗಳಲ್ಲಿ, ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕುಗಳಲ್ಲಿ ನಾವು ಹೋರಾಟದ ಮುಖಾಂತರ ಎಲ್ಲರೂ ಅರಿವು ಮೂಡಿಸ್ತಾ ಇದ್ದೇವೆ. ಹೀಗಾಗಿ ನಮಗೂ ಈಗ ಎಲ್ಲರಿಗೂ ಕಾಸ್ಟ್ ಸರ್ಟಿಫಿಕೇಟ್ ಸಿಗಾಕತ್ತೈತಿ. ಅದು ಅವ್ರಿಗೆ ದೊಡ್ಡ ತೊಂದರೆ ಆಗಲ್ಲ. ಮತ್ತೆ ಎಲ್ಲಿ ತನ ತೊಂದರೆ, ಈಗ ಮೊನ್ನೆ ಏನು ಒಳ ಮೀಸಲಾತಿ ಜಾರಿಗೆ ಮಾಡುತ್ತೆ ಸರ್ಕಾರ, ಅವಾಗ ನಮ್ಗೆ ಏನಾಯ್ತು, C ಕೆಟಗರಿ ಅಂತ ಹೋಗ್ಬೇಕಂತ ಒಂದು ಆದೇಶ ಆಯ್ತು. ನಮ್ಗೆಲ್ಲ ಮೊದಲು ಎಲ್ಲರೂ ಜೀವಿತಾವಧಿವರೆಗೆ SC ಸರ್ಟಿಫಿಕೇಟ್ ಇದ್ರೂ ಕೂಡ ಅದನ್ನ ಕನ್ವರ್ಟ್ ಮಾಡ್ಕೊಂಡು C ಕೆಟಗರಿಯಲ್ಲಿ ಪರಿಸ್ಥಿತಿ ಬಂದದ. ಈಗ ಅವ್ರು ತೀರಾ ತೊಂದರೆ ಮಾಡ್ತಾ ಇದ್ದಾರೆ. ಆ ತೊಂದರೆ ಕೂಡ ನಾವು ತೀರಾ ಈಗ ಅದು ಒಳಜಾತಿ ಒಳ ಮೀಸಲಾತಿ ಬಂದಾಗಲೂ ಏನ್ C ಕೆಟಗರಿ ಕೇಳ್ತು ಅದು ಸಹ ಕೂಡ ನಮ್ಗೆ ಸಿಗ್ತಾ ಇದೆ. ಅದು ತೊಂದರೆ ಇಲ್ಲ. ಅದೇ ಅವ್ರಿಗೆ ತೊಂದರೆ ಆಗ್ತಾ ಇದೆ ದೊಡ್ಡದು. ಎಲ್ಲಿ ಇವ್ರು ನಮ್ದು ಕಸ್ಕೊಂಡು ಹೋಗ್ತಾರೆ, ನಮಗೆ ಸಿಗುವಂತ ಸೌಲಭ್ಯಗಳು ಕಸ್ಕೋತಾರೆ ಅಂತ ಹೇಳಿದ್ರೆ ಇದು ದೊಡ್ಡ ಪ್ರಮಾಣದಾಗ ಅವರು ನಾಟಕ ಇದೇ ಕಾಸ್ಟ್ ಇನ್ಕಮ್ ವಿಚಾರದಾಗ ಇಂಡಿಯನ್ ಒಂದು ಮಹಿಳೆ ಬಂದಿತ್ತು ನಮ್ಮ ಕುಟುಂಬದವರಿಗೆ, ನನ್ನ ಮಗನಿಗೆ ಕಾಸ್ಟ್ ಇನ್ಕಮ್ ಕೊಡಲಿ. ಅದೇ ಕುಟುಂಬದಾಗ ಕಾಕಬಾಬು ನೌಕರಿ ಕಾಸ್ಟ್ ಇನ್ಕಮ್ ಕೊಟ್ಟಾರೆ. ಆದ್ರೆ ಈ ಹುಡುಗ ಕೊಡಾಗ್ತಾ ಇರಲಿಲ್ಲ. ಇದ್ರ ಬಗ್ಗೆ ನಿಮ್ಗೇನು ಮಾಹಿತಿ ಗೊತ್ತಿದೆ? ನನಗೆ ಗೊತ್ತಿದ್ರೆ ನಮ್ಮ ಹತ್ರ ಬರ್ರಿ. ಈಗ ನಾನು ಒಬ್ಬ ಬೋಯಿ ಸಮಾಜ ಜಿಲ್ಲಾಧ್ಯಕ್ಷ ಇದೀನಿ, ನಂತರ ಬರ್ಲಿ, ಅಥವಾ ನಮ್ಮ ರಾಜ್ಯಾಧ್ಯಕ್ಷ ಲಕ್ಷ್ಮಣ ಬೋಯಿ, ಇವ್ರ ಮಾತ್ರ ಬರ್ಲಿ. ನಮ್ಮ ಸಂಘಟನೆಗೆ ನಾವು ಇಡೀ ರಾಜ್ಯದೇ ಹೇಳ್ತೇವೆ. ನಾವು ಬರೀ ಬಿಜಾಪುರ ಜಿಲ್ಲಾದು ಅಥವಾ ಬಿಜಾಪುರ ನಗರದ್ದು ಹಿಂಗ್ ಹೇಳ್ತಾ ಇಲ್ಲ. ರಾಜ್ಯ ತುಂಬಾ ಹೋರಾಟ ಮಾಡ್ತಾ ಇದ್ದೇವೆ. ರಾಜ್ಯಕ್ಕೆ ಎಲ್ಲೇ ಅನ್ಯಾಯ ಆದ್ರೂ ನಾವು ನಿಂದಿರ್ತೇವೆ. ಅದಕ್ಕೆ ನೀವು ಇಂಡಿಯದ ಬರ್ಲಿ, ಸಿಂದಗಿದ ಬರ್ಲಿ, ಮುದ್ದೇವಾದ ಬರ್ಲಿ, ದೇವರಿಪ್ಪರಿಗೆ ಬರ್ಲಿ, ಎಲ್ಲಿದೆ ಬರ್ಲಿ, ನಮ್ಗೆ ವಿಷಯ ತಿಳಿಸ್ರಿ, ಬರ್ರಿ, ನಿಮ್ಗೆ ಕೊಡ್ಸಂತ ಕೆಲಸ ನಾವು ಮಾಡ್ತೇವೆ. ಈಗ ನಮ್ಮ ಸಮಾಜದ ಒಬ್ಬೊಬ್ರದ್ದು ಏನು ನಾವು ಅಪ್ಲಿಕೇಶನ್ ಮೊದಲೇ ಬೋಗಿ ಅಂತಿದೆ, ಆಟೋಮೆಟಿಕ್ ನಮ್ಮವ್ರದ್ದು ಏನು ಅಪ್ಲೈ ಮಾಡಲಾರ್ದೆ ಒಡ್ಡರ ಅಂತ ಕೊಟ್ಟಿದ್ದಾರೆ. ಯಾರು ಕೊಟ್ಟರು, ಅದಕ್ಕೆ ಅಧಿಕಾರ ಯಾರು ಕೊಟ್ಟರು, ತಹಸೀಲ್ದಾರೇ ಆಗಲಿ, ಸರ್ಕಾರಿ ಆಗಲಿ, ಯಾರು ಕೊಟ್ಟರು ಅದನ್ನ ಕೇಳ್ತೇವೆ ನಾವು. ಮಾನ್ಯ DC ಅವರಿಗೆ ನಾವು ಬರೇ ಬಾಯಿ ಮುಖಾಂತರ ಹೋದ್ರೆ ಯಾರು ಕೇಳೋದಿಲ್ಲ. ನಾವು ಗೌರ್ಮೆಂಟ್ ಆದೇಶಗಳನ್ನು, ಸರ್ಕಾರಗಳನ್ನು ಎಲ್ಲಾ ತಗೊಂಡು ಹೋಗಿಸಿ ಅವ್ರಿಗೆ ಮನವಿ ಮಾಡಿದಾಗ ಒಂದೇ ದಿನದಾಗ 4 ಸರ್ಟಿಫಿಕೇಟ್ ನಮಗೆ ಕೊಟ್ಟಿದ್ದಾರೆ. ಒಂದು ದಿನದಾಗ DC ಸದಸ್ಯ ನಾವೆಲ್ಲ ನಮ್ಮ ಮನೆ ದೇವ್ರು ಬಂದ್ರು ಕೊಡ್ಬೇಕು ಸರ್, ನಿಮ್ಗೆ ಕರೆಕ್ಟ್ ಅದ, ಗೌರ್ಮೆಂಟ್ ಸರ್ಕ್ಯುಲರ್ ಐತಿ, ಗೌರ್ಮೆಂಟ್ ಸರ್ಕ್ಯುಲರ್ ಗೌರ್ಮೆಂಟ್ ಅಧಿಕಾರಿಗಳು ಪಾಲನೆ ಮಾಡಬೇಕಲ್ಲ. ಅವ್ರು ಸೀದಾ ಹೇಳಿದ ಸರ್, ನಿಮ್ ಲೆವೆಲ್ದಾಗ ಪಾಲನೆ ಮಾಡ್ತೀರಿ ಅಂತ ಹೇಳ್ತೀರಿ. ಈಗ ಏನೋ ನಾವು ಭಾಳ ಸ್ಟ್ರಿಕ್ಟ್ ಆಗಿ ಕೇಳಕ್ ಬಂದಾಗ ಮಾಡ್ತೀರಿ. ನಿಮ್ಮ ತೆಳಗಿನ ಅಧಿಕಾರಿಗಳು ತಹಸೀಲ್ದಾರ್ ಆಗಿರ್ಬೋದು, ಗ್ರೇಡ್ 2 ತಹಸೀಲ್ದಾರ್ ಆಗಿರ್ಬೋದು, ಸರ್ಕಲ್ ಆಗಿರ್ಬೋದು, ಇವರೆಲ್ಲ ಕೊಡಕ್ ತೊಂದರೆ ಮಾಡ್ತಾ ಇದಾರೆ. ಅವ್ರಿಗೆ ನೀವು ಸ್ಟ್ರಿಕ್ಟ್ ಆಗಿ ಗೈಡ್ಲೈನ್ಸ್ ಮಾಡ್ರಿ. ಪ್ರಭಾವಿ ವ್ಯಕ್ತಿಗಳಿಂದ ಕಾಸ್ಟ್ ಇನ್ಕಮ್ ಹುಡುಗನ್ ಕೊಡಲ್ಲ ಮಹಿಳೆ ಒಂದು ಆರೋಪ. ಇದು ನಿಜಾನೇ ಅದ. ನಾವು ಅದೇ ಹೇಳ್ತೇವ್ರಿ, ನಾವು ಹೋರಾಟ ಎದಕ್ ಮಾಡತ್ತೀವಿ. ಈಗ ಪ್ರಭಾವಿ ವ್ಯಕ್ತಿಗಳು ಗೌರ್ಮೆಂಟ್ದಾಗ ಕೂತಂತ ಮಿನಿಸ್ಟರ್ಸ್ ಅದಾರ, ಸಚಿವರು ಅದಾರ, MLA ಗಳು ಅದಾರ. ಅವ್ರ ಜನಸಂಖ್ಯೆ ಜಾಸ್ತಿ ಅದ, ಆರ್ಥಿಕ ಮುಂದೆ ಅದಾರ. ಅವ್ರು ನಮ್ಗಿಂತ ಬಹಳ, ನಮ್ ಸಣ್ಣ ಕಮ್ಯುನಿಟಿ ಅದ, ಅವ್ರ ದೊಡ್ಡ ಕಮ್ಯುನಿಟಿ ಅದ. ಅದನ್ನ ಅವರು ಅದಕ್ಕೆ ಹೇಳ್ತೀನಿ ನೋಡ್ರಿ, ಅವ್ರು ಸುಳ್ಳೆ ಇದ್ದಿದ್ದನ್ನ ಅದನ್ನ ಸತ್ಯ ಮಾಡ್ಬೇಕಂತ 100 ಸರ್ತಿ ಹೇಳಿದ್ರು ಆಗುದಿಲ್ಲ. ಯಾಕಂದ್ರೆ 16-17 ಸರ್ಟಿಫಿಕೇಟ್ ನಮ್ಗೆ ಕೊಟ್ಟಾಗಿನೂ ಕೂಡ ನಮ್ಮಂಗೆ ಅದಾವ.
ನಾವೇ ಮೂಲಭೂಮಿ ನಾವೇ ಎಸ್ ಸಿ ಅಂತ ಐತಿ. ಈಗ ನಾವು ಅವ್ರ ಲೆವೆಲ್ದಾಗ ಉಲ್ಟಾ ನಾವು ತೊಂದರೆ ಕೊಡಬೇಕಂತ ನಿಂತೇವ್ರ ಅವ್ರದ್ದು ಸದ್ಯಕ್ಕೆ ನಾವು ಮುಂದಿನ ದಿನಮಾನಗಳಲ್ಲಿ ಎಸ್ ಸಿ ಕಾಸ್ಟ್ ತೆಗಿಯೋಂಥವ್ನು ನಾವು ಪ್ರಯತ್ನ ಮಾಡ್ತೀವಿ. ಅವ್ರು ಚೆನ್ನಾಗಿರ್ಲಿ ಅದು. ಯಾಕಂದ್ರೆ ನಾವು ಕರೆಕ್ಟ್ ಇರೋಕ್ಕಾಗಿ ನಮ್ಗೆ ತೊಂದರೆ ಕೊಡತ್ತಾರಂದ್ರ ನಾವು ಅವ್ರಿಗೆ ತೊಂದರೆ ಕೊಡೋದ್ರಾಗ ಏನು ದೊಡ್ಡ ವಿಚಾರ ಅಲ್ಲ. ಅವ್ರದ್ದು 2A ಬರ್ತಾವ, ಇದು ಕೆಟಗರಿ 1 ಬರ್ತಾವ ಅಂತ ಈಗ ಆಲ್ರೆಡಿ ಅದನ್ನು ಗೌರ್ಮೆಂಟ್ ಆದೇಶದಾಗ ಅದ. ಮಹೇಶ್ ಹೊಡೆ ಅಂತ ಭೋವಿ ಸಮಾಜದ ಜಿಲ್ಲಾಧ್ಯಕ್ಷ, ಬಿಜಾಪುರ ಜಿಲ್ಲಾಧ್ಯಕ್ಷ. ಅಖಿಲ ಕರ್ನಾಟಕ ಭೋವಿ ಸಮಾಜ ವಿದೇಶ ಕಲ್ಯಾಣ ಸಂಘ ಕಲಬುರಗಿ 1998ರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಾವು ನಿಜವಾದ ಭೋವಿಗಳು 1950ರಿಂದ ಏನು ಸರ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಜಾರಿ ಮಾಡಿದ್ರು ಅವತ್ತಿನ ದಿನದಿಂದ ಇಲ್ಲಿವರೆಗೂ ನಾವು ಪರಿಶಿಷ್ಟ ಜಾತಿಯಲ್ಲಿ ಬರ್ತೀವಿ. ಆದ್ರೆ 2002ರಲ್ಲಿ ಅವರು ಒಡ್ರ ಜನಾಂಗದವರು ಒಂದು ಆದೇಶ ಆಯ್ತು. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ದೇವರಾಜ್ ಅರಸ್ ಅವರ ಅವಧಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು ರೆಕಮೆಂಡ್ ಮಾಡಿದ್ರಿ. ಆ ರೆಕಮೆಂಡ್ ಆದಂತ ಆದೇಶ 2002ರಲ್ಲಿ ಪಾಸ್ ಆಯ್ತು. ಅಲ್ಲಿಂದ 2002ರಿಂದ ನಮಗೆ ಪರಿಶಿಷ್ಟ ಜಾತಿಯಲ್ಲಿ ಸರ್ಟಿಫಿಕೇಟ್ ತಗೊಳ್ಳಿಕ್ಕೆ ಈ ಒಡ್ರ ಜನಾಂಗದ ಶಾಸಕರು ಮಿನಿಸ್ಟರ್ಗಳು ಅವ್ರೇನ್ ಮಾಡ್ತಾರೋ ಒತ್ತಡ ಹಾಕ್ಲಿಕ್ಕತ್ತಾರ. ಅವ್ರು ಎಲ್ಲಿ ಶಾಸಕರಿದ್ದಾರೋ ಅವ್ರು ಏನ್ ಮಾಡ್ತಾ ಇದಾರೆ, ನಮ್ಮ ಜನಾಂಗವನ್ನ ಭೋವಿ ಅಂತ ಕೊಡಬಾರ್ರಿ, ನಾವು ಭೋವಿಗಳು. ಅವರು ಆಕ್ಚುಲಿ ಮೈಸೂರು ಸರ್ಕಾರದಿಂದ ಒಂದು ಆದೇಶ ಮಾಡ್ಕೊಂಡಾರೆ 1946ರಲ್ಲಿ. ಏನಂತ ಮಾಡ್ಕೊಂಡಿದಾರ, BOYI ಬೋಯಿ ಅಂತ ಮಾಡ್ಕೊಂಡಿದಾರ. ಆ ಬೋಯಿನೇ ಬಿಟ್ಟು ಬೋವಿಗೆ ಗಂಟು ಬಿದ್ದಾರೆ. ನಿಜವಾಗ್ಲೂ ನಾವು ಅಂತೀವಿ, ನಿಮ್ ಕಡೆ ಆ ಒಂದು ಆದೇಶ ಏನಾದ್ರೂ ಇದ್ರೆ ಅದನ್ನ ತೋರಿಸಿ. ನೀವು ಬೋವಿಯಿಂದ ಬೋವಿ ಯಾವಾಗಾದ್ರಿ ಎಲ್ಲಿ ಬೇಕಲ್ಲಿ ಚೇಂಜ್ ಹೆಂಗ್ ಬೇಕೋ ಹಂಗ್ ಬದಲಾವಣೆ ಮಾಡ್ತಾ ವಿನಾಕಾರಣ ಅಲ್ಲಿ ಇಲ್ಲಿ ಆ ಒಂದು ಸಮಾಜದಲ್ಲಿ ಗೊಂದಲ ಉಂಟು ಮಾಡ್ತಕ್ಕಂಥದ್ದು ಅನೇಕ ನಮ್ಮ ಬೋವಿ ಜನದ ಒಂದು ಬಡ ವಿದ್ಯಾರ್ಥಿಗಳಿಗೆ ಮತ್ತು ಸರ್ಕಾರಿ ನೌಕರಸ್ಥರಿಗೆ ಮತ್ತು ಎಷ್ಟೋ ಜನ ಶಿಕ್ಷಕರು ಮತ್ತು ಕ್ಲರ್ಕ್ಗಳು ಸಸ್ಪೆಂಡ್ ಆಗಿ ಜೈಲಿಗೆ ಸಹಿತ ಹೋಗಿದ್ದಾರೆ. ವಿನಾಕಾರಣ ಇವ್ರೇನಪ್ಪಾ ಅಂದ್ರೆ ಮಿನಿಸ್ಟರ್ಗಳು ರೆಕಮೆಂಡ್ ಮಾಡೋದ್ರಿಂದ ಇಲ್ಲಿ ಕೆಳ ಹಂತದಲ್ಲಿ ಇರ್ತಕ್ಕಂಥ RI ಆಗಿರ್ಬೋದು, ತಹಸೀಲ್ದಾರ್ಗಳು ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಮಗೆ ಸರ್ಟಿಫಿಕೇಟ್ ಕೊಡಲಿಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ. ನಾವು ಯಾಕೆ ಅದಂತ ಕಾನೂನು ಪ್ರಕಾರ ಕೇಳಿದೆ ಆದ್ರೆ ನಮಗೆ ನ್ಯಾಯ 100%, ನಮಗೆ 100% ನಮ್ಗೆ ಅಧೀನ ಕಾರ್ಯದರ್ಶಿಗಳಿಂದ ಸುಮಾರು ಇಲ್ಲಿವರೆಗೂ 1998ರಿಂದ ಸಂಘವನ್ನ ಮಾಡಿಕೊಂಡು ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. ಇಲ್ಲಿವರೆಗೂ 17 ಸರ್ಕಾರದ ಆದೇಶಗಳಾಗಿವೆ. ಅಲ್ಲಿಂದ ಇಲ್ಲಿವರೆಗೂ ಅವ್ರದ್ದು ಯಾವುದೇ ಒಂದು ಗೋವಿಯಿಂದ ಬೋವಿ ಯಾವಾಗಾದ್ರಿ ಅಂತ ಒಂದು ಸರ್ಟಿಫಿಕೇಟ್ ತೋರಿಸೋಣ ವಿನಾಕಾರಣ. ಅದರಲ್ಲೇ ಕೆಲವೊಬ್ರು ರಾಯಚೂರದಲ್ಲಿ ಒಡ್ರ ಜನಾಂಗದವ್ರು ಕೊಡ್ತಾರೆ, ಇಲ್ಲ ನಾವು ಒಡ್ರ ಅಂತ ಬರ್ಸ್ಕೋಬೇಕು ಜನಗಣತಿ ಒಂದು ಇದು ಮಾಡುವಾಗ. ಅದೇ ಇಲ್ಲಿ ಸಿದ್ದರಾಮಯ್ಯ ಸ್ವಾಮೀಜಿಗಳು, ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಅವರು ಹೇಳ್ತಾರೆ ಇಲ್ಲ ಬೋವಿ ಬರ್ಸರಿ ಅಂತ ಹೇಳ್ತಾರೆ. ಗೊಂದಲ ಯಾಕೆ ಸೃಷ್ಟಿ ಮಾಡ್ತಾ ಇದ್ದಾರೆ? ಈ ಗೊಂದಲ ಮಾಡೋದ್ರಿಂದ ನಮ್ಮ ಸಮಾಜದ ಅನೇಕ ಬಡವ ವಿದ್ಯಾರ್ಥಿಗಳಿಗೆ, ಶ್ರೀಮಂತ ಇದ್ದವರಿಗೆ ಯಾವುದೂ ಇಲ್ಲ, ಏನೋ ಒಂದಿಷ್ಟು ಮಾಡ್ಕೊಂಡು ಸರ್ಟಿಫಿಕೇಟ್ ತಗೋತಾರೆ. ಆದ್ರೆ ಕೂಲಿ ನಾಲಿ ಮಾಡ್ತಂಗಂತ ಬಡ ಒಂದು ಜನರಿಗೆ ಏನೋ ಆಗ್ಲಿಕ್ಕೆ ಸರ್ಟಿಫಿಕೇಟ್ ಸಿಗ್ತಾರೆ, ತೊಂದರೆ ಆಗ್ತಾ ಇದೆ. ಅದಕ್ಕೆ ದಯಮಾಡಿ ಮುಖ್ಯವಾಗಿ ನಾನು ಹೇಳೋದು ಇಷ್ಟೇ, ಈ ಪತ್ರಿಕಾ ಮಾಧ್ಯಮದ ಮೂಲಕ ನಾವು ಏನ್ ದಾಖಲೆಗಳು ತೋರಿಸ್ತೀವಿ. ಇಲ್ಲಿವರೆಗೂ 1913ರಲ್ಲಿ ಕೇಂದ್ರ ಸರ್ಕಾರದ ಒಂದು ಸಮಿತಿ ಬಂದಿತ್ತು. ಆ ಸಮಿತಿಯಲ್ಲಿ ನಾವ್ ಏನ್ ಮಾಡಿದೀವಿ, 2013ರಲ್ಲಿ ಮನವಿ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ. ಅವಾಗ ನಾನ್ ಬೆಸ್ತ ಮತ್ತು ಕಲ್ಲು ಒಡ್ರು ಮಣ್ಣು ಒಡ್ರು ಇವು ಪರಿಶಿಷ್ಟ ಜಾತಿಯಲ್ಲಿ ಸೇರಿಸಿ ಆದೇಶ ಆಯ್ತು 2015ರಲ್ಲಿ. ಇನ್ನೂ ಕೆಲವೊಂದು ಅವರು ಪದಗಳು ಏನಿದಾವು ಪ್ರವರ್ಗ 1ರಲ್ಲೇ ಬರ್ತಾವ. ಮತ್ತೆ ಇಡೀ ಭಾರತದಲ್ಲಿ ಅದನ್ನು ನಾನು ಹೇಳ್ತೀನಿ, ಇಡೀ ಭಾರತದಲ್ಲಿ ಒಡ್ಡ ಜನಾಂಗದವರಿಗೆ ಎಲ್ಲೂ SC ಕೊಡ್ತಲ್ಲ. ಈ ನಮ್ಮ ಕರ್ನಾಟಕದಲ್ಲಿ ನಮ್ಮ ಭೋವಿ ಪದವನ್ನ ಹೈಜಾಕ್ ಮಾಡಿದಾರೆ ಅವರು. ಬೇರೆ ಕಡೆ ಏನು ಉದಾಹರಣೆ, ನೀವು ಹೈದರಾಬಾದಲ್ಲಿ ಒಂದು ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಆ ಕೇಂದ್ರ ತನಿಖಾ ದಳದವ್ರು ಬಂದು ತನಿಖೆ ಮಾಡಿದಾಗ ಅವ್ರು ಪ್ರವರ್ಗ 1ಕ್ಕೆ ಬರ್ತಾರಂತ ಆದೇಶ ಮಾಡಿದ್ರು. ಈಗ ವಿನಾಕಾರಣ ಇವ್ರೇನ್ ಮಾಡ್ಲಿತಾರ, ಅನೇಕ ಗೊಂದಲಗಳನ್ನ ಸೃಷ್ಟಿ ಮಾಡಿ ನಮ್ಮ ಕರ್ನಾಟಕದಲ್ಲಿ, ಅದು 2002ರಿಂದ ಈಚ್ ಕಡೆ ಕೆಲವು ವಿನಾಕಾರಣ ಸ್ವಾಮೀಜಿಗಳು, ಮಾನ್ಯ ಸಿದ್ದರಾಮೇಶ್ವರ ಸ್ವಾಮೀಜಿಗಳಾಗಿರ್ಬೋದು, ಅನೇಕ ಸಚಿವರು, ಒಡ್ರ ಸಚಿವರು, ಶಾಸಕರು, ಈಗ ಮಸ್ಕಿ, ಲಿಂಗಸೂರು ಅವ್ರ ಜನಾಂಗ ಎಲ್ಲಿದ್ದಾರೋ, ಒಡ್ರ ಜನಾಂಗದ ಶಾಸಕರು ಎಲ್ಲಿದ್ದಾರೋ, ಮಿನಿಸ್ಟರ್ಗಳು ಎಲ್ಲಿದ್ದಾರೋ ಆ ಜಿಲ್ಲೆಯಲ್ಲಿ ಆ ತಾಲೂಕಿನಲ್ಲಿ ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂದಿನ ದಿನಗಮನಗಳಲ್ಲಿ ತಾವು ಮಾಧ್ಯಮದವರು ಇದನ್ನ ಸರಿಯಾದ ರೀತಿಯಲ್ಲಿ ಅವ್ರು ದಾಖಲೆ ತೋರಿಸಲಿ. ಬೋವಿ ಅಂತ ಸರ್ಟಿಫಿಕೇಟ್ ಏನಾದ್ರೂ ದಾಖಲೆಗಳಿದ್ವು ಅಂದ್ರೆ ನಮ್ಗೆ ತೋರಿಸಲಿ. ಯಾವುದೇ ಒಂದು ವೇದಿಕೆಗೆ ಬರ್ಲಿಕ್ಕೆ ತಯಾರಿದ್ರೆ ನಾವು ವೇದಿಕೆಗೆ ನಾವು ಬರ್ಲಿಕ್ಕೆ ತಯಾರಿದ್ವಿ. ಆದ್ರೆ ಸುಳ್ಳು ಮಾಹಿತಿ ಕೊಟ್ಟು ಯಾಕೆ ಈ ತರ ಮಾಡ್ತಾ ಇದ್ದಾರೆ? ನಾವು ಪಲ್ಲಕ್ಕಿ ನಮ್ದು ಇಡೀ ಕರ್ನಾಟಕದಲ್ಲಿ ಎಲ್ಲಿ ನಾಗಯಲ್ಲಮ್ಮ ಚಿತ್ತಾಪುರ ಆಗಿರ್ಬೋದು, ಇಲ್ಲಿ ಚಿತ್ತಾಪುರ ದರ್ಗಾ ಬಿಜಾಪುರದಲ್ಲಿ ಡೋಲಿ ಹೊರ್ತಾರೆ, ನಾಗಯಲ್ಲಮ್ಮ ಚಿತ್ತಾಪುರದಲ್ಲಿ ಆ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಹೊರ್ತಾರೆ, ಮಾರಿಕಂಬ ಇಡೀ ಕರ್ನಾಟಕ ಪ್ರತಿಯೊಂದು ಹಳ್ಳಿಗಳಲ್ಲಿ ನಾನು ತೋರಿಸ್ತೀನಿ ನಿಮ್ಗೆ. ನಮ್ ಜನಾಂಗ ಪಲ್ಲಕ್ಕಿ ಮೀನೆ ಡೋಲಿ ಬರ್ತಾರೆ. ಆದ್ರೆ ಅವ್ರ ಜನಾಂಗ ಎಲ್ಲಿ ಪಲ್ಲಕ್ಕಿ ಡೋಲಿ ಬರಲ್ಲ. ಆದ್ರೆ ಮೊನ್ನೆ ತಾನೇ ಸ್ವಾಮೀಜಿಗಳು ಒಂದ್ ಕಡೆ ನಮ್ಮ ಬಳಿ ಬಂದಿದ್ರೆ ಅಲ್ಲಿ ಒಬ್ರು ಸ್ವಾಮಿಗಳಿಗೆ ಹೇಳ್ತಾರೆ, ನಮಗೆ ಮುಂದಿನ ಪಲ್ಲಕ್ಕಿ ಹೊರ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅಂದ್ರೆ ನಾವು ಇದ್ದಂಥದ್ದು ಪಲ್ಲಕ್ಕಿ ಹೊರೋದು ಈಗ ಇವ್ರು ಬಂದು ಕಸ್ಕೊಂಡ್ಲಿಕ್ಕೆ ನಾವು ಹೊರ್ತೀವಿ ಅಂತ ನಮ್ಮ ಬಂದ್ಬಿಟ್ರೆ
ಅಂದ್ರೆ ಸುಳ್ಳಿನ ಸೃಷ್ಟಿಗಳನ್ನ ಕಂತೆಯನ್ನ ಕಟ್ಟಿ ಅವರು ನಮ್ಮ ಸಮಾಜವನ್ನ ತುಳಿತಾ ಇದ್ದಾರೆ. ದಯಮಾಡಿ ಅದಕ್ಕೆ ಸ್ವಾಮಿಗಳಲ್ಲಿ ನಾನು ಮನವಿ ಮಾಡ್ತೀನಿ, ವಿನಾಕಾರಣ ಒಂದು ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡದೆ ಒಂದು ಸಮಾಜವನ್ನು ಹೀನಾಯವಾಗಿ, ಯಾಕಂದ್ರೆ ಅವರಲ್ಲಿ ಶಕ್ತಿ ಇದೆ, ಅನೇಕ ಮಿನಿಸ್ಟರ್ಗಳಿದ್ದಾರೆ, ಶಾಸಕರಿದ್ದಾರೆ, ಎಲ್ಲರಿದ್ದಾರೆ. ನಮ್ಮಲ್ಲಿ ಇರ್ತಕ್ಕಂಥ 3 ಜನ ಶಾಸಕರಿದ್ರು, ಅವರು ಈಗ ಮಾಜಿ. ಅದಕ್ಕೆ ಆ ಶಕ್ತಿಯನ್ನ ಬಳಸ್ಕೊಂಡು ನಮ್ಮ ಸಮಾಜವನ್ನ ತುಳಿತಾ ಇದ್ದಾರೆ. ದಯಮಾಡಿ ಇದಕ್ಕೆ ತಾವು ಪತ್ರಿಕಾ ಮಾಧ್ಯಮದವರು ನಮ್ಮನ್ನ ನ್ಯಾಯ ಕೊಡಿಸ್ರಿ ಅಂತಕ್ಕಂಥ ಮಾತನ್ನ ತಮ್ಮಲ್ಲಿ ಮನವಿ ಮಾಡುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೋವಿ, ಜೈ ಭೋವಿ, ಜೈ ಭೋವಿ. ನನ್ನ ಹೆಸರು ಶಿವರಾವ್ ಭೋವಿ, ಅಖಿಲ ಕರ್ನಾಟಕ ಭೋವಿ ಸಮಾಜ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷ.